ಚಿಕ್ಕಬಳ್ಳಾಪುರದಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಸುಧಾಕರ್ ವಿರುದ್ಧ ವಾಗ್ದಾಳಿ. ಸುಧಾಕರ್ ಮೊಸಳೆ ಕಣ್ಣೀರು ಅಂತ ವ್ಯಂಗ್ಯ, ಸರಿಯಾಗಿ ಕಣ್ಣೀರು ಹಾಕೋದನ್ನು ಬರೋದಿಲ್ಲ. ಗ್ಲಿಸರಿನ್ ಹಾಕಿಕೊಂಡು ಕಣ್ಣಲ್ಲಿ ಕಣ್ಣೀರು ಹರಿಸಬೇಕಿತ್ತು. ಅದನ್ನ ಪಕ್ಕದಲ್ಲಿ ಇರುವವರು ಯಾರು ಹೇಳಿಕೊಟ್ಟಿಲ್ಲ ಅಂತ ಕಾಣುತ್ತೆ. ಕಣ್ಣೀರು ಹಾಕಲು ಸರಿಯಾಗಿ ಹೇಳಿಕೊಡ್ರಿ. ಈ ಹಿಂದೆ ನನ್ನನ್ನು ಸೋಲಿಸ್ತೀನಿ ಅಂತ ಪ್ರಚಾರ ಮಾಡಿದ್ರು. ಆದ್ರೆ ಅವರೇ ಹೀನಾಯವಾಗಿ ಸೋತ್ರು. ಈಗಲೂ ಅಷ್ಟೇ ನಮ್ಮ ಅಭ್ಯರ್ಥಿ ರಕ್ಷರಾಮಯ್ಯ ಗೆಲ್ಲೋದು ಖಚಿತ. ಇದು ಬಿಜೆಪಿ ಅವರಿಗೆ ಚೆನ್ನಾಗಿ ಅರ್ಥವಾಗಿದೆ. ತೆಲುಗು ಸೂಪರ್ ಸ್ಟಾರ್ ಪವನ್ ಕಲ್ಯಾಣ್ ಸುಧಾಕರ್ ಪರವಾಗಿ ಪ್ರಚಾರಕ್ಕೆ ಬರಬೇಕಿತ್ತು. ಆದ್ರೆ ಯಾಕೋ ಏನೋ ಅವರು ಬರಲ್ಲ ಅಂತ ಟ್ವೀಟ್ ಮಾಡಿದ್ದಾರೆ. ಬಿಜೆಪಿಯ ಹಿರಿಯ ನಾಯಕರು ಪ್ರಚಾರಕ್ಕೆ ಬರಬೇಕಾಗಿತ್ತು. ರಾಷ್ಟ್ರೀಯ ನಾಯಕರು ಯಾರು ಅವರ ಪರವಾಗಿ ಬರ್ತಾ ಇಲ್ಲ. ಬಿಜೆಪಿ ಪಕ್ಷಕ್ಕೆ ಸ್ಪಷ್ಟವಾಗಿ ಮನದಟ್ಟಾಗಿದೆ ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರ್ ಸೋಲ್ತಾರೆ ಅಂತ. ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ 1.30 ಲಕ್ಷಕ್ಕಿಂತ ಹೆಚ್ಚು ಮತಗಳಿಂದ ಗೆಲ್ತಾರೆ. ಚಿಕ್ಕಬಳ್ಳಾಪುರದಲ್ಲಿ ಪ್ರದೀಪ್ ಈಶ್ವರ್ ವಾಗ್ದಾಳಿ. ಯಶಸ್ಸು ವಿದ್ಯಾಕೇಂದ್ರ 2024-25ನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ಮಾಂಟೆಸರಿಯಿಂದ 10ನೇ ತರಗತಿಯವರೆಗೂ ಹಾಗೂ ಪಿಯು ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ. ಕೆಲವೇ ಸೀಟ್ಗಳು ಮಾತ್ರ ಲಭ್ಯ. ಅತ್ಯಾಧುನಿಕ ಶಿಕ್ಷಣ, ಉತ್ತಮ ಶಿಕ್ಷಕರು ಇದ್ದು 100ಕ್ಕೆ 100ರಷ್ಟು ಫಲಿತಾಂಶ ನೀಡಲಾಗ್ತಾ ಇದೆ. ಒಮ್ಮೆ ಭೇಟಿ ಕೊಡಿ. ಯಶಸ್ಸು ವಿದ್ಯಾಕೇಂದ್ರ ಮತ್ತು ಪಿಯು ಕಾಲೇಜ್, ಸೋಮಶೆಟ್ಟಿಹಳ್ಳಿ ಮತ್ತು ಮಾರುತಿನಗರ, ಚಿಕ್ಕಬಾಣವಾರ, ಬೆಂಗಳೂರು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7829814447. ಆ ಮೊಸಳೆ ಕಣ್ಣೀರು ಸುರಿಸ್ತಾರೆ. ಇಲ್ಲ, ಅವರು ಗ್ಲಿಸರಿನ್ ಹಾಕೊಳ್ಳೋರು ಸಡನ್ ಮೈಗೆ ಚೇಸಿದ್ದಾರೆ. ಒಂದು ಮೊದಲೇ ಶೋಕ್ ಬಿಟ್ಟು ಏಸ್ಕೊಂಡು ಬಾಗಿ ಹೇಳಿದ್ರು. ಏನ್ ಶೇಷಕ್ಕೆ ಇಲ್ಲ. ಸುಧಾಕರ್ ಅವರೇ, 10 ರೂಪಾಯಿ ಮಾಸ್ಕ್ನ 500 ರೂಪಾಯಿ ಮಾಡಿದ್ರಿ. ಈಗ ನಮ್ಮ ಸಾಹೇಬ್ ಹೇಳ್ತಿದ್ರು 93 ಕೋಟಿ, 13 ಕೋಟಿ, 20 ಕೋಟಿ. ಅದು ಹೆಂಗ್ ಬಿಜೆಪಿಯವರು ಬಹಳಷ್ಟು ಪ್ರಮುಖ ವ್ಯಕ್ತಿಗಳು. ಈಗ ನಾನು ನೋಡ್ತಿದ್ದೆ, ಪವನ್ ಕಲ್ಯಾಣ್ ಅವರು ಬಂದು ರೋಡ್ ಶೋ ಮಾಡ್ಬೇಕಾಗಿತ್ತು. ಇವತ್ತು ಅವರು ಕ್ಯಾನ್ಸಲ್ ಮಾಡಿದ್ರೆ ಏನೋ ಚಲ್ದಪ್ಪ ಬಣ ಅಂತ. ಪವನ್ ಕಲ್ಯಾಣ್ ಇತ್ತು ಶೆಡ್ಯೂಲ್ ಅಲ್ಲಿ. ಈಗ ನನ್ನ ಮೆಸೇಜ್ ಅವರೇ ಟ್ವೀಟ್ ಮಾಡಿದ್ದಾರೆ. ಅವರು ಆ ಜನಸೇನೆ ಇದರಲ್ಲಿ ನಾನು ಚಿಕ್ಕಬಳ್ಳಾಪುರ ಬರಲ್ಲ ಅಂತ. ಬಿಜೆಪಿಯ ಹಿರಿಯ ನಾಯಕರು ಬರಬೇಕಾಗಿತ್ತು, ಅವರು ಬರ್ತಾ ಇಲ್ಲ. ಲಾಸ್ಟ್ ಟೈಮ್ ಗೃಹ ಸಚಿವರು ಬರಬೇಕಾಗಿತ್ತು, ಅವ್ರಿಗೆ ಏನ್ ಅನಿಸ್ತೋ ಏನೋ, ಅವರು ಬರಲಿಲ್ಲ. ಯಾಕೆ ಸರ್ವೆಯಲ್ಲಿ ಗೊತ್ತಾಗೋಗಿದೆ ತಾನೆ. ರಾತ್ರಿ ಪಿಕ್ಚರ್ ನೋಡ್ಕೊಂಡ್ ಬಂದು ಡೈಲಾಗ್ ಹೇಳ್ತಾನೆ, ನಾನು ರಾತ್ರಿ ಹೊತ್ತು ಬರೀ ಪಿಕ್ಚರೇ ನೋಡ್ತೀನಿ ಸುಧಾಕರ್ ಅವರೇ, ಪಿಕ್ಚರ್ ಮಾತ್ರ ನೋಡ್ತೀನಿ. ಶಾಲೆ ಮಾತಾಡ್ಬಾರ್ದು, ಕೇಸ್ ಆಗ್ತಾರೆ. ಲಾಸ್ಟ್ ವೀಕ್ ಸುಧಾಕರ್ ಅವರು ನನ್ನ ಮೇಲೆ ಮಾನನಷ್ಟ ಮೊಕದ್ದಮೆ ಹಾಕಿದ್ದಾರೆ. ನಾನು ಹೇಳಿದೆ ಮಾನವರು ನಷ್ಟ ಆಗಿದೆ ಅಂತ ಹಾಕ್ಬೇಕು. ಇವ್ರು ಯಾಕೆ ಹಾಕಿದ್ರು ಅಂತ ನನ್ನ ಸ್ಪೀಡ್ ನ ನಿಲ್ಸಕ್ಕಾಗುತ್ತೆ ಅವ್ರ ಕೈಯಲ್ಲಿ ಆಗಲ್ಲ. ನೋವು ಬೈ ಮಿಸ್ಟೇಕ್ ಆಗಿ ಗೆದ್ರೆ ಬಹಳಷ್ಟು ಭಯ ಇದೆ. ಅಪ್ಪ ಕೇಸ್ ನೇಮಿಸ್ತಾಳು ದಿಗಲ್ ಪಡದ್ದು ಕೆಲ್ಸವರೆಗೂ ಇಡಿಸಲ್ಲ. ಅದು ಕಾಲ್ ಮನೆ ಹೋಗಲ್ಲ. ಅದು ಚಿಕ್ಕಬಳ್ಳಾಪುರದ ಜನತೆ, 8 ಅಸೆಂಬ್ಲಿಯ ಜನತೆ ಪ್ರಜ್ಞಾವಂತರಿದ್ದಾರೆ. ಮನೆಗೂ ಓಡಾಡಿ ಕಷ್ಟ ಕೇಳ್ತಿರೋರು ಯಾರು?
ನಾನು ಇವತ್ತೇ ಹೇಳ್ತಿದ್ದೀನಿ, ನನ್ನ ಮುಖಂಡರು ನಿಮ್ಮ ಮೇಲೆ ನಂಬಿಕೆಯಿಂದ ಹೇಳ್ತಿದ್ದೀನಿ. ನಾವು 1,30,000 ಓಟು ನಮ್ದು ಚಿಕ್ಕಬಳ್ಳಾಪುರ ಬರ್ದಿಟ್ಕೊಂಡ್ಬಿಡಿ. ನಾಳೆ ನೀವೆಲ್ಲ ಹೇಳ್ಬೋದು, ಲೇದಪ್ಪ 80 ಲಕ್ಷ 1.5 1.10 ರಿಸಲ್ಟ್ ಅಯ್ಯೋ ನಾ ಕೊಟ್ಟು ಸುಮ್ಮನೆ ಟೈಪ್ ಬೇಕಾದ್ರೆ ಅನ್ಕೊಳ್ತೀರ. 1.30 ನಮಗೆ 50ರಿಂದ 52 ಅವರಿಗೆ ಬರ್ದಿಟ್ಕೊಳಕ್ಕೆ. ಈ ಮಾತೇನಾದ್ರೂ ಮಿಸ್ ಆದ್ರೆ ಕೇಳಿ ಸರ್, ಅಷ್ಟು ಕರೆಕ್ಟ್ ಆಗಿ ಹೆಂಗೆ ಹೇಳ್ತೀರಾ? ಎಕ್ಸಾಮ್ ಪ್ರಿಪೇರ್ ಆಯ್ತಮೋ, ಎಕ್ಸಾಮ್ ರಾಸ್ತಮೋ, ರ್ಯಾಂಕ್ ವಸ್ತಲೇನಾ ಕಾಂಗ್ರೆಸ್ ಪಾರ್ಟಿಗೆ ರಕ್ಷಾರಾಮಯ್ಯನವರ ಕ್ರಮ ಸಂಖ್ಯೆ ಎಷ್ಟು? ನಮ್ಮ ಕ್ರಮ ಸಂಖ್ಯೆ 3, ರಿಸಲ್ಟ್ ದಿನ ಬಿಜೆಪಿ ಅವರಿಗೆ 3. ನಮ್ಮ ಕ್ರಮ ಸಂಖ್ಯೆ 3, ರಿಸಲ್ಟ್ ದಿನ ಬಿಜೆಪಿ ಅವರಿಗೆ 3. ನಮ್ಮ ಕ್ರಮ ಸಂಖ್ಯೆ ಎಲ್ರಿಗೂ ಒಳ್ಳೇದಾಗಬೇಕು. ನಾನು ಪ್ರತಿದಿನ ಮಾತಾಡ್ತೀನಿ, ಡೈಲಿ ಕಾರ್ಯಕ್ರಮ ಇದೆ ಅಂತ ಭೋಜನಾಲಯ పోయే టైము ఇట్లా టైంలో మైక్ ఇస్తాను. నేను ఎట్లా మాట్లాడేది 11:30కి ఇచ్చినింటే 2 అవర్లు బాగా మాట్లాడేది. ಅದಕ್ಕೆ ನಮ್ಮ ಆಯೋಜಕರಿಗೆ ಹೇಳ್ತೀನಿ, ಕಾರ್ಯಕ್ರಮ 11ಕ್ಕೆ ಸ್ಟಾರ್ಟ್ ಮಾಡಿ, ಮೇಜರ್ ಗೆಸ್ಟ್ಗಳಿಗೆ ಫಸ್ಟ್ ಕೊಟ್ಟುಬಿಡಿ, ಅದ್ರ ಮೇಲೆ ತಿಳ್ಕೋಬಹುದು ಅಂತ ಹೇಳ್ತಾ ಈ ಕಾರ್ಯಕ್ರಮ ಆಯೋಜನೆ ಮಾಡಿರೋ ಎಲ್ಲ ನಮ್ಮ ಮುನೇಗೌಡರಿಗೆ, ರಾಜಕಾಂತ್ ಅಣ್ಣನಿಗೆ ಎಲ್ರಿಗೂ ಅಭಿನಂದನೆ ಸಲ್ಲಿಸ್ತಾ, ಅಣ್ಣ ఫోన్ చేసుకునే పోవాలా, ఏమన్నా ఫోన్ చేసుకునే పోవాలా, అందరికీ మంచిది కావాలా. ఎంత మా నోటికి బడాబడా 1 లక్ష 1 లక్ష 1 లక్ష 1 లక్ష 1 లక్ష. జై